ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲೊಂದು ಅಮಾನವೀಯ ಕೃತ್ಯ ಕಣ್ರಿ. ಎಡಿಎಲ್ಆರ್ ಸರ್ವೆ ಅಧಿಕಾರಿ, ಹಿರಿಯ ನಟಿ ಪದ್ಮಶ್ರೀ ಪುರಸ್ಕೃತೆ ಮಾಜಿ ಸಂಸದೆ ಜಯಶ್ರೀ ಅವರಿಗೆ ಅವಮಾನಿಸಿದ ಘಟನೆಯೊಂದು ನಡೆದಿದೆ ಕಣ್ರಿ. ತನ್ನ ಜಮೀನನ್ನು ಸರ್ಕಾರಕ್ಕೆ ನಾನು ದಾನ ಮಾಡುತ್ತೇನೆ ಎಂದು ಇವರು ತಿಳಿಸಿದರೆ ಇಲ್ಲಿನ ಎಡಿಎಲ್ಆರ್ ಅಧಿಕಾರಿ ಉದ್ದಟತನ ಮೆರೆದಿದ್ದಾರೆ. ಈ ವಿಚಾರವಾಗಿ ಸದನದಲ್ಲಿಯೂ ಗಂಭೀರವಾಗಿ ಚರ್ಚೆ ವಿಪಕ್ಷ ನಾಯಕರು ಮಾಡುತ್ತಿದ್ದಾರೆ ಕಣ್ರಿ. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ರಾಜ್ಯಸಭಾ ಸದಸ್ಯರು ಅವರು ಕಂದಾಯ ಇಲಾಖೆಗೆ ಹೋದಾಗ ಏನಕ್ಕೆ ಹೋಗ್ತಾರೆ? ಕಂದಾಯ ಇಲಾಖೆ, ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನ ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನ ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನ ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನ ಬೆಳೆಸ್ಲಿ. ಆಯಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ಎಡಿಎಲ್ಆರ್ ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಯೇ ಕೆಲಸ ಮುಖ್ಯ. ಎಡಿಎಲ್ಆರ್ ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದ್ಬಿಟ್ರು, ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದ್ಬಿಟ್ರು, ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಇರ್ಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ.